ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 5ನೇ ತರಗತಿಯಲ್ಲಿರುವಂತಹ ಗಾಳಿಪಟ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇದಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಮಕ್ಕಳು ಗಾಳಿಪಟ ಹಾರಿಸಲು ಎಲ್ಲಿ ಸೇರಿದ್ದರು? ಉತ್ತರ: ಮಕ್ಕಳು ಗಾಳಿಪಟ ಹಾರಿಸಲು ಊರ ಮುಂದಿನ ಬಯಲಿನಲ್ಲಿ ಸೇರಿದ್ದರು. ಪ್ರಶ್ನೆ 2. ವಿವಿಧ ಬಗೆಯ ಗಾಳಿಪಟಗಳು ಯಾವುವು? ಉತ್ತರ: ವಿವಿಧ ಬಗೆಯ ಗಾಳಿಪಟಗಳು ಯಾವುವೆಂದರೆ ಬುಗುಲಿ ಪಟ, ಹನುಮನ ಪಟ, ತಾರಾಪಟ, ಆಯತ ಪಟ, ಚೌಕದ ಪಟ, ಕೋಲ ಪಟ, ಗಾಳಿಯ ಪಟ, ಹಾವಿನ ಪಟ. ನೆಕ್ಸ್ಟ್ ನೋಡಿ, ಪ್ರಶ್ನೆ 3. ಆಗಸದಲ್ಲಿ ಕಂಡುಬಂದ ರಂಗುರಂಗಿನ ಪಟಗಳು ಯಾವುವು? ಉತ್ತರ: ಆಗಸದಲ್ಲಿ ಕೆಂಪು, ಕೇಸರಿ, ಹಸಿರು, ನೀಲಿ, ಹಳದಿ ಬಣ್ಣದ ರಂಗುರಂಗಿನ ಪಟಗಳು ಕಂಡುಬಂದವು. ಪ್ರಶ್ನೆ 4. ಗಾಳಿಪಟಗಳಿಗೆ ಬಾಲಂಗೋಚಿ ಏಕೆ ಬೇಕು? ಉತ್ತರ: ಗಾಳಿಪಟಗಳಿಗೆ ಮೇಲೆ ಮೇಲೆ ಹಾರಲು ಬಾಲಂಗೋಚಿ ಬೇಕು. ನೆಕ್ಸ್ಟ್ ನೋಡಿ ಮಕ್ಕಳ, ಪ್ರಶ್ನೆ 5. ಗಾಳಿಪಟಗಳ ಬಾಲಂಗೋಚಿ ಹರಿದರೆ ಏನಾಗುವುದು? ಉತ್ತರ: ಗಾಳಿಪಟಗಳ ಬಾಲಂಗೋಚಿ ಹರಿದರೆ ಪಟಗಳು ಗಿರಿಗಿರಿ ತಿರುಗಿ ಗಿರಕಿ ಹೊಡೆಯುತ್ತವೆ, ಮೇಲೆ ಹಾರಲಾಗದೆ ಇಳಿದು ಬರಲು ಹಠ ಹಿಡಿಯುತ್ತವೆ. ನೆಕ್ಸ್ಟ್ ನೋಡಿ, ಪ್ರಶ್ನೆ 6. ಮಕ್ಕಳು ಗಾಳಿಗೆ ಯಾವಾಗ ಶಾಪ ಹಾಕುವರು? ಉತ್ತರ: ಮಕ್ಕಳು ಗಾಳಿಪಟ ಹಾರಿಸುವಾಗ ಸುಂಟರ ಗಾಳಿ ಬಂದರೆ ಮಕ್ಕಳು ಗಾಳಿಗೆ ಶಾಪ ಹಾಕುವರು. ಪ್ರಶ್ನೆ 7. ಗಾಳಿಪಟ ಹಾರಿಸುವಾಗ ಮಕ್ಕಳಿಗೆ ಆಟ, ಪಾಲಕರಿಗೆ ಸಂಕಟ ಆಗುವುದು ಯಾವಾಗ? ಉತ್ತರ: ಗಾಳಿಪಟವನ್ನು ಹಾರಿಸುವಾಗ ಮಕ್ಕಳು ಮಾಳಿಗೆಯಿಂದ ಮಾಳಿಗೆಗೆ ಜಿಗಿಯಲು ಆರಂಭಿಸುವರು, ಆಗ ಪಾಲಕರಿಗೆ ಸಂಕಟ ಆಗುವುದು. ಪ್ರಶ್ನೆ 8. ಆಕಾಶದಲ್ಲಿ ಹಾರುವ ಗಾಳಿಪಟಗಳು ಜನರಿಗೆ ಹೇಗೆ ಕಾಣುತ್ತಿದ್ದವು? ಉತ್ತರ: ಆಕಾಶದಲ್ಲಿ ಹಾರುವ ಗಾಳಿಪಟಗಳು ಕೆಲವರಿಗೆ ಮಾವು ತರಲು ಆಗಸಕ್ಕೆ ಹಾಕಿದ ಬಾಲ ಹನುಮನಂತೆ ಕಾಣುವು. ಇದು ಹಾರಿದ ಮಕ್ಕಳ, ಹಾರಿದ ಅಂತ ಮಾಡಿ. ಹಲವರಿಗೆ ನೀಲಿ ಸಾಗರದಲ್ಲಿ ಈಜುವ ರಂಗುರಂಗಿನ ಮೀನುಗಳಾಗಿ ಕಾಣುವುವು. ತಿಳಿದವರಿಗೆ ಮಾನವರ ಸಂದೇಶವನ್ನು ದೇವಲೋಕಕ್ಕೆ ಸಾಗಿಸುವ ರಾಯಭಾರಿಯಂತೆ ಕಾಣುವುವು. ಮಕ್ಕಳ, ಇಲ್ಲಿಗೆ ಗಾಳಿಪಟಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.